ಸುಸ್ವಾಗತ ಗೆಳೆಯರೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಾಟ್ ಯು ಮೀನ್ ಬೈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್? ಸೊ ಯಾವುದೇ ಒಂದು ಸಿ ಪ್ರೋಗ್ರಾಮ್ ಬರಿಬೇಕಂತಂದರೆ ಒಂದು ಸ್ಟ್ರಕ್ಚರನ್ನು ನಾವೆಲ್ಲರೂ ಫಾಲೋ ಮಾಡಬೇಕಾಗತ್ತೆ. ಸೊ ಅದನ್ನೇ ನಾನು ಇವಾಗ ಶಾರ್ಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನಲ್ಲಿ ಫಸ್ಟ್ ಪಾರ್ಟ್ ಬರುತ್ತೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತಂದು. ಸೊ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂದರೆ ಏನು? ಬಿಫೋರ್ ರೈಟಿಂಗ್ ಎನಿ ಸ್ಟೇಟ್ಮೆಂಟ್ ಆಫ್ ದ ಪ್ರೋಗ್ರಾಮ್ ವಿ ಹ್ಯಾವ್ ಟು ರೈಟ್ ಸಮ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ಸೊ ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಬರೆಯೋಕ್ಕಿಂತ ಫಸ್ಟ್ ನಾವು ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಬರಿಬೇಕಾಗತ್ತೆ. ಯೂಶಲಿ ಆ ಸ್ಟೇಟ್ಮೆಂಟ್ಸ್ ಹ್ಯಾಶ್ ಸಿಂಬಾಲ್ ಇಂದ ಸ್ಟಾರ್ಟ್ ಆಗುತ್ತೆ. ಹ್ಯಾಶ್ ಇನ್ಕ್ಲೂಡ್ stdio.h ಅಥವಾ ಹ್ಯಾಶ್ ಇನ್ಕ್ಲೂಡ್ conio.h ಅಂತ ನೀವು ನೋಡಿರಲೇಬೇಕು. ಸೊ ಈ ಕೆಲವೊಂದು ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ನಾವು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಗ್ಲೋಬಲ್ ಡಿಕ್ಲರೇಷನ್. ಸೊ ಇಲ್ಲಿ ನಾವು ನಮಗೆ ಬೇಕಾದಂಥ ಕೆಲವೊಂದು ವೇರಿಯೇಬಲ್ಸನ್ನು ಅಥವಾ ಫಂಕ್ಷನ್ಸನ್ನು ಡಿಕ್ಲೇರ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಆಪ್ಷನಲ್ ಅಂತ ಬರೆದಿದ್ದೀನಿ. ಯಾಕಂತಂದರೆ ಇದು ಕಂಪಲ್ಸರಿ ಅಲ್ಲ. ಬೇಕಂತಂದರೆ ನಾವು ವೇರಿಯೇಬಲ್ ಮತ್ತು ಫಂಕ್ಷನ್ ಡಿಕ್ಲರೇಷನನ್ನು ಮೇನ್ ಫಂಕ್ಷನ್ ಒಳಗಡೆ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಇಸ್ ಮೇನ್. ವಾಟ್ ಈಸ್ ದ್ಯಾಟ್ ಮೇನ್? ಮೇನ್ ಬಂದುಬಿಟ್ಟು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಹಾಕಿದಾಗ ಆ್ಯಕ್ಚುಲಿ ಕೋಡಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಅಂತ ನಾವು ಹೇಳ್ತೀವಿ. ಅಂದರೆ ಕೋಡಿಂಗ್ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೇನನ್ನು ನೀವು ಸ್ಮಾಲ್ ಕೇಸಲ್ಲೇ ಬರಿಬೇಕಾಗತ್ತೆ. ಅದಾದಮೇಲೆ ಒಂದು ಓಪನಿಂಗ್ ಫ್ಲವರ್ ಬ್ರಾಕೆಟ್ ಹಾಕಬೇಕಾಗತ್ತೆ. ಓಪನಿಂಗ್ ಫ್ಲವರ್ ಬ್ರಾಕೆಟ್ ಆದಮೇಲೆ ವೇರಿಯೇಬಲ್ ಡಿಕ್ಲರೇಷನ್ ಅಂತ ಬರೆದಿದ್ದೀನಿ. ಸೊ ನಮ್ಮ ಪ್ರೋಗ್ರಾಮಲ್ಲಿ ನಾವು ಯಾವ ಥರದ್ದು ವೇರಿಯೇಬಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ವೇರಿಯೇಬಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಡೀಟೇಲ್ ಒಳಗಡೆ ನಾವು ಹೇಳಬೇಕಾಗತ್ತೆ. ಸೊ ಈ ಪಾರ್ಟ್ ಆದಮೇಲೆ ಸೆಮಿಕೋಲನ್ ಹಾಕಿದ್ದೀನಿ. ಯಾವುದೇ ಒಂದು ಸ್ಟೇಟ್ಮೆಂಟ್ ಮುಗಿದ ತಕ್ಷಣ ಸೆಮಿಕೋಲನ್ ಹಾಕಬೇಕಾಗತ್ತೆ ನಮ್ಮ ಸಿ ಪ್ರೋಗ್ರಾಮ್ನಲ್ಲಿ. ಸ್ಟೇಟ್ಮೆಂಟ್ಸ್ ಅಂದರೆ ಆ್ಯಕ್ಚುಲಿ ಇಲ್ಲಿ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಕೊಟ್ಟಂಥ ಪ್ರಾಬ್ಲಮನ್ನು ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಸಾಲ್ವ್ ಮಾಡ್ತೀವಿ. ಅದಾದಮೇಲೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್, ಓಪನಿಂಗ್ ಫ್ಲವರ್ ಬ್ರಾಕೆಟ್ ಆ್ಯಂಡ್ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಕಂಪಲ್ಸರಿ ಹಾಕಲೇಬೇಕಾಗತ್ತೆ. ಅಂದರೆ ಮೇನ್ ಆದಮೇಲೆ ಆ್ಯಕ್ಚುಲಿ ಕೋಡಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಆ್ಯಂಡ್ ದ ಕೋಡಿಂಗ್ ವಿಲ್ ಎಂಡ್ ಹಿಯರ್ ಅಂತ ಕೂಡ ನಾವು ಹೇಳ್ತೀವಿ. ಅದಾದಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಬರೆದಿದ್ದೀನಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದರೆ ಏನು? ಮೇನ್ ಫಂಕ್ಷನ್ ಈಸ್ ಡಿಫೈನ್ಡ್ ಬೈ ದ ಡೆನಿಸ್ ರಿಚಿ. ಸೊ ಇದು ನಮಗೆ ಇರಲೇಬೇಕು. ಅದೇ ಥರ ಪ್ರೋಗ್ರಾಮರ್ ಕೂಡ ಕೆಲವೊಂದು ಫಂಕ್ಷನ್ಸನ್ನು ಬೇಕಂದರೆ ಡಿಕ್ಲೇರ್ ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಸೊ ಆವಾಗ ನಾವು ಇಲ್ಲೇ ಅದನ್ನು ಡಿಫೈನ್ ಮಾಡಿ ಅಥವಾ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್.